ಮೂಲ ಉದ್ದೇಶ ಬಂದು ನಮ್ಮ ದೇಸಿ ಆಕಳಿನ ಹಾಲನ್ನು, ಹಸಿ ಹಾಲನ್ನು ಹಾಗೆಯೇ ಯಾವ ಒಂದು ಅಡಲ್ಟ್ರೇಷನ್ ಇಲ್ಲ ಕಲಬೆರಕೆ ಮಾಡದೆ ಹಾಗೆ ಮನೆ ಮನೆ ತಲುಪಿಸ್ಬೇಕು. ಅದರ ಮೂಲಕ ಅವರ ಆರೋಗ್ಯ ಮತ್ತು ಅವರ ಮನಸ್ಸು ಎಲ್ಲವೂ ಚೆನ್ನಾಗಾಗಿ ಅವರ ಜೀವನ ಹಸನಾಗಬೇಕು ಅನ್ನೋದು ಒಂದು ಮೂಲ ಉದ್ದೇಶದಿಂದ ನಾವು ಶುರು ಮಾಡಿದ್ವಿ. ನಾವು ಒಂದು 4-5 ಜನ ಯುವಕರು ದೊಡ್ಡ ದೊಡ್ಡ ಖಾಸಗಿ ಕಂಪ್ನಿ ಹುದ್ದೆಗಳಲ್ಲಿದ್ದವರು ಅದನ್ನೆಲ್ಲ ಬಿಟ್ಟು ಹಸು ಮತ್ತು ರೈತರ ಹಿಂದೆ ಇದನ್ನು ಒಂದು ಕ್ರಾಂತಿಯಾಗಿ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ವಿ. ಇತ್ತೀಚೆಗೆ ಸ್ವರ್ಣಪ್ರಾಶನ ಅಂತ ಹೇಳಿ ನಾವೊಂದು ಕ್ಷೀರಾಮೃತ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಣ್ಣ ಸ್ಟಾರ್ಟಪ್, ಡೈರಿ ಸ್ಟಾರ್ಟಪ್ಪನ್ನು ಮಾಡಿದ್ದೀವಿ. ಮೂಲ ಉದ್ದೇಶ ಬಂದು ನರಸಿಂಹನ್ ಅವರು ಹೇಳ್ದಂಗೆ ರೈತರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಳಿಸಬೇಕು ಅಂತ. ಮತ್ತು ನಮ್ಮ ಭಾರತ ಜಗದ್ಗುರು ಆಗಬೇಕು ಅಂತ ಆದರೆ, ಸೂಪರ್ ಪವರ್ ಆಗಬೇಕು ಅಂತಾದರೆ ನಮ್ಮ ದೇಶದಲ್ಲಿ 3 ಜನ ಅದಕ್ಕೆ ಒಂದು ಮೂಲ ಸ್ತಂಭಗಳು. ಒಬ್ಬರು ನಮ್ಮ ಸೈನಿಕರು, ಗಡಿಕಾಯೋರು. 2ನೇದು ಅನ್ನ ಕೊಡೋ ಅನ್ನದಾತರಾದಂಥ ರೈತರು. 3ನೇದು ಶಿಕ್ಷಕರು. ಇವರು 3 ಜನನ ನಾವು ಸಬಲೀಕರಣ ಮಾಡಿದಷ್ಟು, ಅವರ ಅನುಗ್ರಹ ಆದಷ್ಟು ನಮ್ಮ ದೇಶ ಸೂಪರ್ ಪವರ್ ಆಗೋದ್ರಲ್ಲಿ ಯಾವುದೇ ಥರವಾದಂಥ ಒಂದು ಅನುಮಾನ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಸುದರ್ಶನ್ ಗೋಶಾಲೆ ಅವರು 3 ವರ್ಷದ ಹಿಂದೆ ನಾಡಾಕಳನ್ನು ತರಿಸಿಕೊಂಡು ಅದನ್ನು ಬೆಳೆಸೋದು ಮತ್ತು ಅದರ ಸಂವರ್ಧನೆ ಮಾಡಬೇಕು ಅಂತ ಒಂದು ಕೈಂಕರ್ಯವನ್ನು ಹಮ್ಮಿಕೊಂಡ್ರು. ಅದಕ್ಕೆ ನಾವು ಸಾಥ್ ಕೊಟ್ಟು ಇಲ್ಲಿಂದ ಬರೋ ಹಾಲನ್ನು ಬರೀ ಶೀತಲೀಕರಣ ಮಾಡಿ ಅದನ್ನು ಬೆಂಗಳೂರಲ್ಲಿರೋ ಎಲ್ಲ ನಿವಾಸಿಗಳಿಗೆ ಒದಗಿಸೋ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನೀವು ಆಯುರ್ವೇದದಲ್ಲಿ ಕಶ್ಯಪ ಋಷಿಗಳು 1000 ವರ್ಷಗಳ ಮುಂಚೆ ಸ್ವರ್ಣಪ್ರಾಶನ ಅನ್ನೋವನ್ನು ಒಂದು ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ ಆಯುರ್ವೇದದಲ್ಲಿ. ಈಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಜಾತಕರ್ಮ ಅಂತ ಹೇಳಿ ಮಕ್ಕಳಿಗೆ, ಆಗ ತಾನೇ ಹುಟ್ಟಿದ ಮಕ್ಕಳಿಗೆ 3 ರಿಂದ 6 ತಿಂಗಳು ಸ್ವರ್ಣಬಿಂದು ಪ್ರಾಶನ ಅನ್ನೋ ಒಂದು ಲಸಿಕೆಯನ್ನು ಕೊಡಿಸ್ತಾ ಇದ್ದಾರೆ. ಈಗ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ, ಏನು ಅಂದರೆ ನಮ್ಮ ದೇಸಿ ಆಕಳಲ್ಲಿ ಸೂರ್ಯಕೇತು ನಾಡಿ ಇದೆ, ಈ ಹಂಪಿದೆ, ಇಲ್ಲೊಂದು ಸೂರ್ಯಕೇತು ನಾಡಿ ಇದೆ. ಆ ಆಕಳು ಎಲ್ಲ ಭೂಮಿಯಲ್ಲಿ ಹೋಗಿ, ಗೋಚರ ಭೂಮಿಯಲ್ಲಿ ಹೋಗಿ ಮೇಯ್ದು ಬರೋವಾಗ ಆ ಸೂರ್ಯಕೇತು ನಾಡಿಯಿಂದ ಅದರ ರಕ್ತದಲ್ಲಿ ನಾನಾ ಥರವಾದಂತಹ ಒಂದು ಶಕ್ತಿಗಳು, ಆ ಕಶ್ಯಪ ಮುನಿಗಳು 1000 ವರ್ಷದ ಮುಂಚೆ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನು ಅಂದರೆ ಸ್ವರ್ಣಪ್ರಾಶನ ಅನ್ನೋಂಥ ಒಂದು ವಿಧಿಯನ್ನು ಉಲ್ಲೇಖ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸ್ವರ್ಣಬಿಂದು ಪ್ರಾಶನ ಅಂದರೆ ಜಾತಕರ್ಮ ಅಂಥೇಳಿ ಆಗ ತಾನೇ ಹುಟ್ಟಿದ ಮಕ್ಕಳಿಗೆ ಮತ್ತು ಶಿಶುಗಳಿಗೆ 3 ರಿಂದ 6 ತಿಂಗಳು ಪ್ರತಿ ತಿಂಗಳು ಒಂದು ಸ್ವರ್ಣವನ್ನು ಲಸಿಕೆಯಾಗಿ ಕೊಡುವಂಥ ಒಂದು ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಪಾಪ್ಯುಲಾರಿಟಿ ಇಲ್ಲ, ಅದರ ಬಗ್ಗೆ ಪ್ರಚಾರ ಬಂದಿದೆ. ಅದರ ಶಾಸ್ತ್ರಗಳಲ್ಲಿರೋ ಅಷ್ಟು ಹಿನ್ನೆಲೆಗಳನ್ನು ನಾವು ವೈಜ್ಞಾನಿಕವಾಗಿ ಅಂದರೆ ಲ್ಯಾಬ್ ಮೂಲಕ ಅದರ ಒಂದು ಸತ್ಯವನ್ನು ತಿಳಿಯೋಣ ಅಂತ ಹೇಳಿ ಸುದರ್ಶನ ಗೋಶಾಲೆಯಲ್ಲಿಂದ ನಾವು ತರಿಸ್ತಾ ಇದ್ದಿದ್ದ ಹಾಲನ್ನು ನಮ್ಮ ದೇಶದ FSSAI ಅಕ್ರೆಡಿಟೆಡ್ NABL ಲ್ಯಾಬ್ ಮೆರಿಯೆಕ್ಸ್ ನ್ಯೂಟ್ರಿ ಸೈನ್ಸಸ್ ಅಂತ ಹೇಳಿ ಬ್ಯಾಂಗ್ಳೂರ್ ಟೆಸ್ಟ್ ಹೌಸ್ ಅಂತ ಅದರ ಹಿಂದಿನ ಹೆಸರು, ಅವರಿಗೆ ಈ ಹಸಿ ಹಾಲಿನ ಸ್ಯಾಂಪಲನ್ನು ಕೊಟ್ಟು ನಾವು ಅಷ್ಟು ಅದರಲ್ಲಿರೋ ಪೌಷ್ಟಿಕಾಂಶಗಳು, ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂಸು ಮತ್ತು ಪ್ರೆಸೆನ್ಸ್ ಆಫ್ ಟ್ರೇಸ್ ಮೆಟಲ್ಸ್ ಅಂತ ಹೇಳಿ, ಅಂದರೆ ಅದರಲ್ಲಿ ಯಾವ್ಯಾವುದ್ರ ಖನಿಜಗಳಿದೆ, ಅಲೌಕಿಕವಾದಂಥ ಖನಿಜಗಳಿದೆಯಾ ಅನ್ನೋದ್ರ ಬಗ್ಗೆನೂ ಪರೀಕ್ಷೆ ಮಾಡಿಸಿದ್ವಿ. ಅದರಲ್ಲಿ ನಮಗೆ ಕಂಡು ಬಂದಿದ್ದೇನು ಅಂದರೆ 1 kg ಹಾಲು ಅನ್ನೋದನ್ನು ಅವರೇನು ಸ್ಯಾಂಪಲ್ ಅಂತ, ಟೆಸ್ಟ್ ಸ್ಯಾಂಪಲ್ ಅಂತ ತೊಗೊಂಡಿದ್ರು, ಅದರಲ್ಲಿ 2 ಮಿಲಿಗ್ರಾಮ್ ಚಿನ್ನ, ಡಿಸಾಲ್ವ್ಡ್ ಗೋಲ್ಡ್ ಇದೆ ಅನ್ನೋದನ್ನು ಅವರು ದೃಢೀಕರಣ ಮಾಡಿ ಅದರ ಟೆಸ್ಟ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ಒಂದು ಸತ್ಯ ಏನು ಹೊರಹೊಮ್ಮಿತು ಅಂದರೆ, ಶಾಸ್ತ್ರಗಳಲ್ಲಿ 1000 ವರ್ಷ ಮುಂಚೆ ಕಶ್ಯಪ ಮಹರ್ಷಿಗಳು ಹೇಳಿದ್ದ ಏನು ಸತ್ಯ, ಗೋಚರವಾಗಿ ಹೇಳಿದ್ದ ಸತ್ಯ ಏನಿತ್ತು ನಮ್ಮ ಋಷಿಗಳು, ಅದಷ್ಟು ಸತ್ಯವನ್ನು ಮತ್ತೆ ಆಧುನಿಕ ವಿಜ್ಞಾನವೂ ಕೂಡ ಪುಷ್ಟೀಕರಿಸಿದಂಥ ಒಂದು ರಿಪೋರ್ಟನ್ನು ಈಗ ನಾವು ಕಣ್ಮುಂದೆ ನೋಡ್ಬೋದು. ಇದು ಸೂರ್ಯಕೇತು ನಾಡಿ. ಸೊ ಈ ಸೂರ್ಯಕೇತು ನಾಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಹಸುಗಳು ಯಾವಾಗ ದಿನಾಗಲೂ ಹುಲ್ಲು ಮೇಯುತ್ತೆ ಗೋಚರ ಭೂಮಿನಲ್ಲಿ, ಈಗ ಇದರ ಹಿಂದೆ ನಮ್ಮ
ಸುದರ್ಶನ ಗೋಶಾಲೆ ಹಿಂದೆ ಒಂದು 8ರಿಂದ 10 ಎಕರೆ ಭೂಮಿ ಇದೆ. ಸೊ ಅದರಲ್ಲಿ ದಿನಾ ಬೆಳಿಗ್ಗೆ ಎಲ್ಲ ಹಸುಗಳು ಹೋಗಿ ಗೋಚರಿಸಿ ಬರುತ್ತೆ ಸಂಜೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೂರ್ಯಕೇತು ನಾಡಿಯಿಂದ ನಾನಾ ವಿಧವಾದಂತಹ ಶಕ್ತಿಗಳು, ಈಗ ಶಾಸ್ತ್ರಗಳಲ್ಲಿ ಪರಮಾತ್ಮನೂ ಕೂಡ ಪರಮಾತ್ಮನೂ ಕೂಡ ಕೃಷ್ಣನೂ ಕೂಡ ಏನು ಹೇಳಿದಾನೆ ಅಂದರೆ 33 ಕೋಟಿ ದೇವತೆಗಳು ಈ ಹಸುಗಳಲ್ಲಿದೆ ಅಂತ ಉಲ್ಲೇಖ ಮಾಡಿದಾಗ ಅಷ್ಟು ಶಕ್ತಿಗಳು ಈ ಹಸುನಲ್ಲಿದೆ. ಗೋಚರಿಸೋವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೂರ್ಯಕೇತು ನಾಡಿ ಮೇಲೆ ಅದರ ಸೂರ್ಯನ ಕಿರಣಗಳು ಬೀಳುತ್ತೆ. ಇವಾಗ ಫೋಟಾನಿಕ್ ಎನರ್ಜಿ ಅಂತ ನಾವು ಮಾಡರ್ನ್ ಸೈನ್ಸಲ್ಲಿ ಇಲ್ಲ ಆಧುನಿಕ ವಿಜ್ಞಾನದಲ್ಲಿ ಏನು ಹೇಳ್ತೀವಿ, ಆ ಫೋಟಾನಿಕ್ ಎನರ್ಜಿ ಅನ್ನೋದು, ಫೋಟಾನ್ಸ್ ಅನ್ನೋದು ಸೂರ್ಯಂದು ಈ ಸೂರ್ಯಕೇತು ನಾಡಿ ಮೇಲೆ ಬಿದ್ದು ಅದರ ತನ್ಮೂಲಕ ಅದರ ರಕ್ತದಲ್ಲಿ, ಅದೇ ರಕ್ತ ಏನಾಗುತ್ತೆ ಇದರ ಕೆಚ್ಚಲಿನಲ್ಲಿ ಹಾಲಾಗುತ್ತೆ. ಆ ಹಾಲಲ್ಲಿ ಅದು ಆ ರಕ್ತ ಅದೇ ಕೆಚ್ಚಲಿನಲ್ಲಿ ಹಾಲು ಆಗೋವಾಗ ಆ ಸೂರ್ಯಕೇತು ನಾಡಿಯಿಂದ ಏನು ಅದರಿಂದ ಟ್ರಾನ್ಸ್ಫಾರ್ಮೇಷನ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಅದು ಏನೋ ಸುವರ್ಣ ಅಂದರೆ ಸ್ವರ್ಣ, ಡಿಸಾಲ್ವ್ಡ್ ಗೋಲ್ಡ್, ಸ್ವರ್ಣ ಆಗ್ತಿದೆ ಅನ್ನೋದನ್ನು ಒಂದು ಪ್ರೋಸೆಸ್ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ. ಅದು ಉಲ್ಲೇಖ ಆಗಿದ್ದು ಇವಾಗ ನಮಗೆ ಇತ್ತೀಚಿನ ನಮ್ಮ ನಾವೇನು ಸಂಶೋಧನೆ ಮಾಡಿ ಈಗ ಲ್ಯಾಬಲ್ಲಿ ಒಂದು ಟೆಸ್ಟ್ ರಿಪೋರ್ಟ್ ಬಂದಿದೆ NABL ಲ್ಯಾಬಲ್ಲಿ, ಅದರಲ್ಲಿ ಇದನ್ನು ದೃಢೀಕರಿಸಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಒಂದು ಕೆಲಸಗಳನ್ನು ಮಾಡಿದ್ದೀವಿ. ಸೊ ಇದು ಮತ್ತೆ ಮಾಡರ್ನ್ ಸೈನ್ಸ್ ಅಂದರೆ ಆಧುನಿಕ ವಿಜ್ಞಾನ ಕೂಡ ಹೌದಪ್ಪ, ಸಾವಿರಾರು ವರ್ಷ ಮುಂಚೆ ಋಷಿಗಳೇ ಹೇಳಿದ್ದ, ಶಾಸ್ತ್ರಗಳಲ್ಲಿರೋ ಹೇಳಿದ್ದ ಮಾತು ಬರೀ ಮಾತಲ್ಲ, ಅದು ಅದರಲ್ಲಿ ಆಧುನಿಕ ವಿಜ್ಞಾನದ ಒಂದು ವೆರಿಫೈ ಮಾಡಿರೋ ಒಂದು ಸತ್ಯವು ಇದೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇವಾಗ ಚಿನ್ನ ಅದರಿಂದ ತೆಗಿಬೋದು ಅನ್ನೋದು ಇನ್ನೂ ಒಂದು ಮುಂದಿನ ಒಂದು ಹೆಜ್ಜೆ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ನಾನು ಅದನ್ನು ಸುಮಾರು ಜನ ವಿಜ್ಞಾನಿಗಳ ಹತ್ರ ಮಾತಾಡಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅದು ಆಲ್ರೆಡಿ ಡಿಸಾಲ್ವ್ಡ್ ಫಾರ್ಮಲ್ಲಿದೆ. ಸೊ ಡಿಸಾಲ್ವ್ಡ್ ಫಾರ್ಮಲ್ಲಿ ಆ ಹಾಲು ಒಳಗಡೆ ಡಿಸಾಲ್ವ್ಡ್ ಫಾರ್ಮಲ್ಲಿ ಇರೋದ್ರಿಂದ ಅದನ್ನು ಹಾಗೇ ಅಂದರೆ ಆ್ಯಸ್ ಇಟ್ ಇಸ್ ನಾವು ಬೇರೆ ಬೇರೆ ಕೆಮಿಕಲ್ ಅಡಿಟಿವ್ಸ್ ಹಾಕದೆ ತೆಗಿಲಿಕ್ಕೆ ಬರಲ್ಲ. ಮತ್ತು ಆ ಪ್ರೋಸೆಸ್ ಮಾಡೋವಾಗ ಅಂದರೆ ಈಗ ಆ 2 ಮಿಲಿಗ್ರಾಮ್ ಚಿನ್ನ ತೆಗಿಬೇಕು ಅಂತ ನಾವು ಯೋಚನೆ ಮಾಡಿ ತೆಗೆಯೋ ಒಂದು ಪ್ರೋಸೆಸ್ ಮಾಡಿದರೆ ಅದರ ಖರ್ಚು ತುಂಬ ದುಬಾರಿ ಆಗುತ್ತೆ ಅಂತ ಹೇಳಿ ಇಟ್ ವಿಲ್ ಬಿ ಎಕ್ಸಾರ್ಬಿಟೆಂಟ್ಲಿ ಹೈ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಇದರದ್ದು ಮುಖ್ಯವಾದಂಥ ಅಂಶ ಏನು ಅಂದರೆ, ಆ 2 ಮಿಲಿಗ್ರಾಮ್ ಡಿಸಾಲ್ವ್ಡ್ ಗೋಲ್ಡ್ ಇದೆಯಲ್ಲ, ಪ್ರತಿಯೊಬ್ಬ ಮನುಷ್ಯನೂ ಆ ಹಾಲನ್ನು ಸ್ವೀಕಾರ ಮಾಡುವಾಗ ಪ್ರತಿ ದಿನ ನಿತ್ಯ ರಾತ್ರಿಯ ವೇಳೆ ಊಟ ಮಾಡಿದ ನಂತರ ಒಂದು ಲೋಟ ಹಾಲನ್ನು ಒಂದು ಸ್ವಲ್ಪ ಚುಟುಕ ಅರಿಶಿನ ಹಾಕಿ ಅದರ ಜೊತೆ ಚೆನ್ನಾಗಿ ಅದನ್ನು ಕಲಸಿ ಕುಡಿದಾಗ ಆ 2 ಮಿಲಿಗ್ರಾಮಿಂದ ಅಷ್ಟು ಸ್ವರ್ಣ ಅವರ ದೇಹದೊಳಗೆ ಹೋಗ್ತಾ ಇದೆ. ಮತ್ತು ಈ ಸ್ವರ್ಣ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕಶ್ಯಪ ಮುನಿಗಳೇ ಹೇಳ್ದಂಗೆ ಅವರ ಮೇಧಾಶಕ್ತಿಯನ್ನು, ಅವರ ದೈಹಿಕ ಶಕ್ತಿಯನ್ನು, ಅವರ ಓಜಸ್ಸನ್ನು ಅಂದರೆ ಅವರ ಲೈಫ್ ಸ್ಪ್ಯಾನ್, ಮತ್ತು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಒಂದು 200ರಿಂದ 300 ಫರ್ಟಿಲಿಟಿ ಕ್ಲಿನಿಕ್ಗಳು ಶುರುವಾಗಿದೆ. ಈ ಫರ್ಟಿಲಿಟಿ ಕ್ಲಿನಿಕ್ ಆಗೋಕ್ಕೆ ಒಂದು ಮುಖ್ಯ ಕಾರಣ ಏನು ಅಂದರೆ, ಒಂದು ವೀರ್ಯದ ಒಂದು ಸ್ಖಲನ ಆಗ್ತಾಯಿದೆ ಎಲ್ಲ ಕಡೆನೂ. ಆ ವೀರ್ಯ ಸ್ಖಲನ ಆಗಿದ್ದರಿಂದ ಮಕ್ಕಳು ಯಾರು ಹುಟ್ಟುತ್ತಾರೆ ಇಲ್ಲ ಮಕ್ಕಳು ಹುಟ್ಟಬೇಕು ಅಂತಿರೋ ಕಪಲ್ಸ್ ಯಾರಿದ್ದಾರೆ ಅವ್ರಿಗೆ ಬಂಜೆತನ ಆಗ್ತಾಯಿದೆ, ಮಗದೊಂದು ನಾನಾ ಪ್ರಕಾರವಾದಂಥ ಒಂದು ಸಮಸ್ಯೆಗಳು ಉಂಟಾಗ್ತಾಯಿದೆ. ಋಷಿಗಳು ಹೇಳಿದ್ದ ಪ್ರಕಾರ ಈ ಹಾಲನ್ನು ಸೇವಿಸ್ತಾ ಬಂದರೆ ಅಂಥ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಮತ್ತು ಮನಸ್ಸಿನ ಏನು ತೇಜಸ್ಸಿದೆ, ಓಜಸ್ಸಿದೆ, ಎರಡೂ ವರ್ಧನೆ ಆಗುತ್ತೆ. ಆ್ಯಂಟಿ ಏಜಿಂಗ್ ಫಾರ್ಮುಲಾ ಅಂತ ಇತ್ತೀಚಿನ ಕಾಸ್ಮೆಟಿಕ್ ಕಂಪ್ನಿಗಳು ಒಂದು ನಾನಾ ಫಾರ್ಮುಲಾಗಳು ಕಂಡುಹಿಡಿತಾ ಇದ್ದಾರೆ. ಈ ಸ್ವರ್ಣದಲ್ಲಿ ಕಶ್ಯಪ ಮುನಿಗಳು ಸಾವಿರಾರು ವರ್ಷ ಮುಂಚೆ ಉಲ್ಲೇಖ ಮಾಡಿರೋದೇನು ಅಂದರೆ, ಈ ಸ್ವರ್ಣ ಪ್ರಾಶನದಿಂದ ಆ್ಯಂಟಿ ಏಜಿಂಗ್ ಅಂದರೆ ಮನುಷ್ಯ ಅವನ ಪೂರ್ಣಾಯುಸ್ಸು, ಈಗ ಮುಂಚೆ ಅವ್ರು ಹೇಳ್ದಂಗೆ 100ರಿಂದ ಶತಾಯುಷಿ, ಜೀವೇಮ ಶರದಶತಂ ಅಂದರೆ 100 ವರ್ಷ ನಾವು ಬದುಕಬೇಕು. ಕುರ್ವ ನೇವೇಹ ಕರ್ಮಾಣಿ ಜಿಜ್ಜೀವಿತುಂ ಇಚ್ಛೇತ್ ಶತಂ ಸಮಾಹ ಅಂತ ಹೇಳೋ ಹಂಗೆ ನಾವು ಹೇಗೆ ಬಯಸಬೇಕು 100 ವರ್ಷ ಬಾಳಬೇಕು ಅನ್ನೋದನ್ನು ಈ ಹಾಲು ಸೇವನೆ ಮಾಡೋದ್ರಿಂದ ಆ ಗೋಮಾತೆ